ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಾರಿಗೆ ನೌಕರರು ರೆಡಿಯಾಗಿದ್ದಾರೆ. ವೇತನ ಹೆಚ್ಚಳ ಮಾಡದ ಸರ್ಕಾರದ ವಿರುದ್ಧ ಬೆಂಗಳೂರು ಚಲೋ, ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿ 4 ನಿಗಮ ನೌಕರರಿಂದ ಪ್ರೊಟೆಸ್ಟ್. ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ನೌಕರರು. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ರಣಕಹಳೆ ಮೊಳಗಿಸಿದ್ದಾರೆ. ವೇತನ ಹೆಚ್ಚಳ ಮಾಡದ ಸರ್ಕಾರದ ವಿರುದ್ಧ ಬೆಂಗಳೂರು ಚಲೋ, ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿ 4 ನಿಗಮ ನೌಕರರಿಂದ ಪ್ರೊಟೆಸ್ಟ್. ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ನೌಕರರು. ರಾಜಧಾನಿಯ ಫ್ರೀಡಂ ಪಾರ್ಕ್ನಲ್ಲಿ ನೌಕರರಿಂದ ಬೆಂಗಳೂರು ಚಲೋ. ಎನ್ಡಬ್ಲ್ಯೂ, ಕೆಎಸ್ಆರ್ಟಿಸಿ, ಕೆಕೆಆರ್ಟಿಸಿ, ಬಿಎಂಟಿಸಿ, ಕೆಆರ್ಎಸ್ಟಿಸಿ 2024ರಿಂದ ಸಾರಿಗೆ ನೌಕರರ ವೇತನ ಏರಿಕೆ ಮಾಡದ ಸರ್ಕಾರ. ಹೀಗಾಗಿ ಬೆಂಗಳೂರು ಚಲೋ ನಡೆಸಿ ಗಮನ ಸೆಳೆಯಲು ಪ್ರಯತ್ನ. ಬೆಂಗಳೂರು ಚಲೋದಿಂದ ಯಾವುದೇ ಬಸ್ ಸಂಚಾರದಲ್ಲಿ ವ್ಯತ್ಯಯ ಇರೋದಿಲ್ಲ. ವಾರದ ರಜೆ ಇರುವ ನೌಕರರು ಆಗಮಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಜನವರಿ 29ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಿರುವ ನೌಕರರು. ಸಾರಿಗೆ ಮಂತ್ರಿ ಹಾಗೂ ಸಿಎಂ ವಿರುದ್ಧ ಸಾರಿಗೆ ನೌಕರರ ಪ್ರತಿಭಟನೆ. ರಾಜ್ಯದ ಮೂಲೆ ಮೂಲೆಗಳಿಂದ ಫ್ರೀಡಂ ಪಾರ್ಕ್ಗೆ ನೌಕರರ ಆಗಮನ. ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತವಾಗಿ ನಡೆಯಲಿದೆ ಸಾರಿಗೆ ನೌಕರರ ಪ್ರತಿಭಟನೆ. ಅನೇಕ ಅಹೋರಾತ್ರಿ ಪ್ರತಿಭಟನೆಗಳಾಯಿತು, ಸತ್ಯಾಗ್ರಹಗಳಾಯಿತು. ಒಂದು ತರಹದ ಚಳುವಳಿ ರೂಪದಲ್ಲೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಟುಕನ ಮುಂದೆ ಭಗವದ್ಗೀತೆ ಓದ್ದಂಗಾಯಿತು. ಆಲಿಸುವವರಿಲ್ಲ. ಪ್ರತಿಭಟನೆಯ ಮುಖಾಂತರವಾಗಿ ನೀವು ಮುಂದಿಡುವ ಬೇಡಿಕೆಗಳನ್ನು ಆಲಿಸುವ ಯಾರೊಬ್ಬ ನಾಯಕರು ಕೂಡ ರಾಜ್ಯ ಸರ್ಕಾರದಲ್ಲಿ ಇಲ್ಲ ಅನ್ನೋದು ಈ ಹಿಂದೆ ಅವರ ಹೋರಾಟದಲ್ಲಿ ಕೇಳಿಕೊಂಡಂತಹ ಅಥವಾ ಕೇಳಿಸಿಕೊಂಡಂತಹ ಘೋಷಣೆ. ಈ ಬಾರಿಯೂ ಕೂಡ ಅದೇ ತರಹದ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ರಾಜಧಾನಿಯ ಫ್ರೀಡಂ ಪಾರ್ಕ್ನಲ್ಲಿ ನೌಕರರಿಂದ ಬೆಂಗಳೂರು ಚಲೋ ಅನೇಕ ನಿಗಮಗಳು ಕೂಡ ಅದರಲ್ಲಿ ಭಾಗಿಯಾಗ್ತವೆ. ಎನ್ಡಬ್ಲ್ಯೂ, ಕೆಎಸ್ಆರ್ಟಿಸಿ, ಕೆಕೆಆರ್ಟಿಸಿ, ಬಿಎಂಟಿಸಿ, ಕೆಆರ್ಎಸ್ಟಿಸಿ ಸಿಬ್ಬಂದಿಯಿಂದ ಬೃಹತ್ ಹೋರಾಟ. 2024ರಿಂದ ಸಾರಿಗೆ ನೌಕರರ ವೇತನ ಏರಿಕೆ ಮಾಡದಂತಹ ಸರ್ಕಾರ. ಹೀಗಾಗಿ ಬೆಂಗಳೂರು ಚಲೋ ನಡೆಸಿ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಆಗ್ತಾ ಇದೆ. ಬೆಂಗಳೂರು ಚಲೋದಿಂದ ಯಾವುದೇ ಬಸ್ ಸಂಚಾರದಲ್ಲಿ ವ್ಯತ್ಯಯ ಇಲ್ಲ. ವಾರದ ರಜೆ ಇರುವಂತಹ ನೌಕರರು ಆಗಮಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಜನವರಿ 29ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ನೌಕರರ ರಣಕಹಳೆ. ಸಾರಿಗೆ ಮಂತ್ರಿ ಹಾಗೂ ಸಿಎಂ ವಿರುದ್ಧ ನೌಕರರ ಪ್ರತಿಭಟನೆ. ರಾಜ್ಯದ ಮೂಲೆ ಮೂಲೆಗಳಿಂದ ಫ್ರೀಡಂ ಪಾರ್ಕಿಗೆ ನೌಕರರ ಆಗಮನ. ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತವಾಗಿ ನಡೆಯಲಿದೆ ಸಾರಿಗೆ ನೌಕರರ ಮೆಗಾ ಪ್ರತಿಭಟನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.